ಇಲ್ಲಿ ನೋಡಿ, ಈ ಬೈಕ್ ಯಾವುದು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ರೀಪೈಂಟಿಗೆ ಬಂದೈತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ, ನಮ್ಮ RXಗೆ ಡಬಲ್ ಮೀಟ್ರ್ ಹಾಕ್ಸ್ತಾಯಿದ್ದೋ. ಹೋದ ವಿಡಿಯೋದಲ್ಲಿ RX Z ಸೆಂಟ್ರಲ್ ಕೀ ಸಿಸ್ಟಮ್ ಹಾಕ್ಸಿದ್ದು ನಮ್ಮ RXಗೆ. ಯಾರೋ ಒಬ್ಬರು ಸಬ್ಸ್ಕ್ರೈಬರು ಅದಕ್ಕೆ ಕಮೆಂಟ್ ಮಾಡಿದರು, ನಿಮ್ಮ RXಗೂ ಡಬಲ್ ಮೀಟ್ರ್ ಹಾಕ್ಸಿ, ಮತ್ತು ಡಬಲ್ ಮೀಟ್ರದು ಎಷ್ಟಾಗುತ್ತೆ ಪ್ರೈಸು ಏನು ಅಂತ ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತಂದಿದ್ರು. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ನಮ್ಮ ವೀಡಿಯೋಗೆ ಲೈಕ್ ಮಾಡಿ. ನಮ್ಮ ವೀಡಿಯೋ ಹೇಗಿದೆ ಏನು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಬಿಟ್ಟು ಹೋಗಿ. ಹೋದ ವೀಡಿಯೋದಲ್ಲಿ ಹೇಳಿದೆ ಡಬಲ್ ಮೀಟ್ರು ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀವಿ, ಅದಕ್ಕೆ Z ಕೀ ಸೆಟ್ ಹಾಕ್ಸ್ತಾಯಿದ್ದೀವಿ ಅಂತ. ಕೀ ಸೆಟ್ ಹಾಕ್ಸಿದ್ಮೇಲೆ ಡಬಲ್ ಮೀಟ್ರ್ ಹಾಕ್ಸ್ಬೇಕಾಯಿತು, ಅದಕ್ಕೆ ಡಬಲ್ ಮೀಟ್ರ್ ತಗೋತಾ ಇದ್ದೀವಿ. ಇದು ನೋಡಿ, ಇದು RPM ಮೀಟ್ರು, ಮತ್ತು ಇದು ಡಬಲ್ ಮೀಟ್ರು. ನಾವು ಹಾಕ್ಸ್ತಿರೋದು ಕಿಂಗ್ದು. RPM ಮೀಟ್ರ್ ಇರುತ್ತೆ, ಮತ್ತು ಸ್ಪೀಡೋ ಮೀಟ್ರ್ ಇರುತ್ತೆ, ಮತ್ತು ಫ್ಯೂವಲ್ಲು ಲೆವೆಲ್ದು ತೋರಿಸೋದು ಮೀಟ್ರ್ ಇರುತ್ತೆ. ನೋಡಿ, ಇಷ್ಟೊಂದು ಇರುತ್ತೆ. ನಾವು ಇದನ್ನು ತಗೊಳ್ಳೋಕ್ಕೆ ಡಬಲ್ ರೋಡಿಗೆ ಬಂದಿದ್ದೋ. ಆಲ್ಮೋಸ್ಟು 2 ಸ್ಟ್ರೋಕ್ದು ಪಾರ್ಟ್ಸ್ ಎಲ್ಲ ಸಿಗೋದೆ ಡಬಲ್ ರೋಡಲ್ಲಿ ಮೀಟ್ರ್ ತಗೊಂಡು ಬಂದೋ ಗ್ಯಾರೇಜನ್ನು ಕೇಳ್ತಾ ಇದ್ದ, ಕೀ ಸೆಟ್ ನೀವೇ ಫಿಟ್ ಮಾಡ್ರ ಅಂತ. ಅದಕ್ಕೆ ಹ್ಞೂ ಅಂದ್ಬಿಟ್ಟು ಈ ಕಡೆ ತಿರುಗಿ ನೋಡ್ತೀನಿ. ಇಲ್ಲಿ ನೋಡ್ರೆ RX 135 4 ಸ್ಪೀಡು ಪಿನ್ ಟು ಪಿನ್ ರಿಸ್ಟೋರೇಷನ್ ಐತೈತೆ. ಇದು ಯಾವ ಊರಿಂದ ಬಂದಿರೋದು ಅಂತ ಕೇಳಿದ್ರೆ ನೀವೇ ಶಾಕ್ ಆಗೋಯ್ತೀರಾ. ಹಾಸನಿಂದ ಮೈಸೂರು ಗಂಟ ತಗೊಬಂದಿದ್ದಾರೆ ಪಿನ್ ಟು ಪಿನ್ ರಿಸ್ಟೋರೇಷನ್ ಮಾಡ್ಸೋಕ್ಕೆ. ಏನಕ್ಕೆ ಅಂದರೆ ನಮ್ಮ ಮೆಕ್ಯಾನಿಕ್ ಅವರು ಆ ಥರ ರೆಡಿ ಮಾಡ್ತಾರೆ. ಮತ್ತು ರಿಮ್ಮು, ಕ್ಯಾರಿಯರು ಎಲ್ಲ ಬ್ಲ್ಯಾಕ್ ಮಾಡಿಸ್ತಾಯಿದ್ರು. ಏನಕ್ಕೆ ಕಣ ಬ್ಲ್ಯಾಕ್ ಮಾಡಿಸ್ತಿದ್ದೀರಾ, ಕ್ರೋಮ್ ಕಲರ್ ಮಾಡಿಸ್ಬೇಕಲ್ವಾ, ಕ್ರೋಮ್ ಚೆನ್ನಾಗಿ ಕಾಣಿಸುತ್ತಲ್ವ ಅಂತಂದೆ. ಅದಕ್ಕೆ ಅವ್ರಂದರು, ಹಾಸನ ಹತ್ರ ಯಾವುದೋ ಒಂದು ಊರೈತೆ, ಅಲ್ಲಿ ಯಾವಾಗಲೂ ಮಳೆ ಹೋಯ್ತಾ ಇರುತ್ತಂತೆ, ಅದಕ್ಕೆ ಬ್ಲ್ಯಾಕ್ ಮಾಡಿ ಅಂದರು. ಅದಕ್ಕೆ ಬ್ಲ್ಯಾಕ್ ಮಾಡ್ತಾಯಿದ್ದೀನಿ ಅಂದರು. ಆಯಿತು ಅಣ್ಣ ಅಂದ್ಬಿಟ್ಟು ಈ ಕಡೆ ತಿರುಗಿ ನೋಡ್ತೀನಿ. ಆ್ಯಕ್ಟಿವನ್ನು ರೆಡಿ ಮಾಡ್ತಾಯಿದ್ರು. ಏನೋ ಇಂಜಿನ್ ಬೇರಿಂಗ್ ಒಳಗೋಗ್ಬಿಟ್ಟಿದ್ವು ಅಂತೆ, ಅದಕ್ಕೆ ಇಂಜಿನ್ ಕೇಸ್ ಎಲ್ಲ ಬಿಚ್ಚಿ ರೆಡಿ ಮಾಡ್ತಾಯಿದ್ರು. ನೋಡಿ ಇಂಜಿನ್ ಕೇಸು ಆ್ಯಕ್ಟಿವಾ ರೆಡಿ ಮಾಡ್ತಾವ್ರೆ. ಇನ್ನೂ ಬೇರೆ ಲೆಜೆಂಡ್ ಬೈಕ್ಗಳವೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಬೈಕು ಯಾವುದು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ರೀಪೈಂಟಿಗೆ ಬಂದೈತೆ. ಹಿಂದೆ ಇನ್ನೊಂದು ಲೆಜೆಂಡ್ ಐತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು HD ಅಂತೆ. ನಾನೇ ನೋಡಿರ್ಲಿಲ್ಲ, ಫುಲ್ಲು ಡಿಫ್ರೆಂಟ್ ಆಗೈತೆ. ನಾರ್ಮಲ್ HDಗೆ 2 ಸೈಲೆನ್ಸರು ಆ ಕಡೆ ಒಂದು ಈ ಕಡೆ ಒಂದು ಇರುತ್ತೆ, ಆದರೆ ಇದ್ರ 2 ಸೈಲೆನ್ಸರು ಒಂದೇ ಸೈಡ್ ಬಂದೈತೆ. ನಾನೇ ಶಾಕ್ ಆಗೋದೆ. ಈ ಗಾಡಿ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ಗಾಡಿದು ಸೈಲೆನ್ಸರು, ಮೊದಲನೇ ಸೈಲೆನ್ಸರು ಈ ಕಡೆ ಬಂದೈತೆ, ಎರಡನೇ ಸೈಲೆನ್ಸರು ಈ ಕಡೆನೇ ಬಂದೈತೆ. ಫುಲ್ಲು ಡಿಫ್ರೆಂಟು. ನಾರ್ಮಲ್ HD ತೋರಿಸ್ತೀನಿ ನೋಡಿ ಈಗ. ಮತ್ತು ಇದು ತುಂಬ ದಿವಸದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ, ಏನಕ್ಕೆ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಗ್ಯಾರೇಜ್ ಹತ್ರ ಹೋದಾಗ ಕೇಳ್ಬಿಟ್ಟು ಹೇಳ್ತೀನಿ, ಇದು ಸೇಲ್ಗೈತಾ ಅಥವಾ ಕಸ್ಟಮರ್ದ ಏನು ಅಂತ. ಒಂದು ವೇಳೆ ಸೇಲ್ಗಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಸೇಲ್ಗೈತೆ ಇಲ್ವಾ ಅಂತ ತಿಳ್ಕೊಬೇಕಲ್ಲ ನೀವು. ಅದಕ್ಕೆ ಈ ಗಾಡಿನ ಒಂದು ಸತಿ ಫುಲ್ ವ್ಯೂವಲ್ಲಿ ಒಂದು ಸತಿ ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ನೀವೇ ಹೇಳ್ತೀರಾ ಒಳ್ಳೆ ಆಫ್ ರೋಡ್ ಬೈಕ್ ಇದ್ದಂಗೆ ಐತೆ ಅಂತ. ನೋಡಿ ಬೇಕಾದ್ರೆ. ಇಲ್ಲಿ ನೋಡಿ, ಇದ್ರ ಡೂಮು, ಸಸ್ಪೆನ್ಷನ್ ಮುಂದ್ಗಡೆ ಅದು ಸ್ಪ್ರಿಂಗೆಲ್ಲ ಹಾಕ್ಸಿರೋದು ನೋಡ್ತಾ ಇದ್ರೆ ಅಣ್ಣ ಬಂಡಲ್ಲಿ ಪುನೀತ್ ಸರ್ ಅವರು ಓಡಿಸೋರೆ ಬೈಕು, ಆ ಥರ ಫೀಲ್ ಆಯ್ತದೆ. ಮತ್ತು ನೋಡಿ, ಇದು ನಾರ್ಮಲ್ HD. ನಾನು ಆ HD ತೋರಿಸಿದ್ನಲ್ಲ, 2 ಸೈಲೆನ್ಸರು ಒಂದೇ ಕಡೆ ಇತ್ತು. ಆದರೆ ಇದು ನಾರ್ಮಲ್ HD, ಒಂದು ಸೈಲೆನ್ಸರ್ ಈ ಕಡೆ ಇದೆ, ಒಂದು ಸೈಲೆನ್ಸರ್ ಆ ಕಡೆ ಇದೆ. ಇದು ನೋಡಿ, ನಿಮಗೆ ಈ ಗಾಡಿ ನೋಡಿದ್ಮೇಲೆ ಆ ಗಾಡೀಲಿ ಏನು ಡಿಫ್ರೆನ್ಸ್ ಇತ್ತು, ಈ ಗಾಡೀಲಿ ಏನು ಡಿಫ್ರೆನ್ಸ್ ಐತೆ ಅಂತ ನಿಮಗೆ ಗೊತ್ತಾಯ್ತಿರ್ಬೋದು. ನೋಡಿ, ಈ ಸೈಲೆನ್ಸರು ಈ ಕಡೆ ಇದೆ, ಆ ಕಡೆ ಸೈಲೆನ್ಸರು ಆ ಕಡೆ ಹೋಗಿದೆ. ಆದರೆ ಆ HDಲಿ ಈ ಕಡೆ ಸೈಲೆನ್ಸರು ಈ ಕಡೆ ಬಂದಿತ್ತು, ಆ ಕಡೆ ಸೈಲೆನ್ಸರು ಈ ಕಡೆನೇ ಬಂದಿತ್ತು. ಇಲ್ಲಿ ನೋಡಿ, ಇದು ಹೀರೋ ಪುಚ್ 2G. ನನ್ನ ಹತ್ರನೂ ಐತೆ ಹೀರೋ ಪುಚ್ 3G. ಆದರೆ ಇದು 2Gಗೆ ಏನಪ್ಪ ಅಂದರೆ ಅಲ್ಯೂಮಿನಿಯಮ್ದು ಬರುತ್ತೆ ಚಾರ್ಸಿ, ನಮ್ಮದು ಕಬ್ಬಿಣದ್ದು ಬರುತ್ತೆ. ಹಂಗೆ ಈ ಕಡೆ ತಿರುಗಿ ನೋಡಿದ್ರೆ ಚೇತಕ್ ರೆಡಿ ಮಾಡಿ ನಿಲ್ಸೋರೆ, ಅದು ಪಳಪಳನ ಹೊಳಿತಾ ನಿಂತೈತೆ. ಸಕ್ಕದಾಗೈತೆ, ಒಂಥರ ಕ್ರಶೇ ಆಗೋಯ್ತು ಅಂದ್ಕೊಳ್ಳಿ ಗೈಸ್. ನೋಡಿ, ಫುಲ್ಲು ಪಿನ್ ಟು ಪಿನ್ ರಿಸ್ಟೋರೇಷನ್ ಆಗೈತೆ.
ನೋಡಿ ಪೆಟ್ರೋಲ್ ಟ್ಯಾಂಕ್ ಇದು ಓಲ್ಡ್ ಸ್ಟೈಲು ಏನೇನು ಹೆಂಗೆ ಓಲ್ಡು ಶೋರೂಮಿಂದ ಬಂದಾಗ ಅದನ್ನೇ ಮೇಂಟೈನ್ ಮಾಡೋರೆ ನೋಡಿ. ಇದು ಬಾಕ್ಸು ಏನಾದ್ರು ಮಡಿಕೊಳ್ಳೋಕ್ಕೆ ಡಾಕ್ಯುಮೆಂಟ್ಸು. ಇದು ಫ್ರಂಟ್ ಬ್ರೇಕು, ಆರನ್ ಸ್ವಿಚ್ಚು, ಇದು ಬ್ರೇಕು, ಸ್ಪೀಡಾಮೀಟರ್, ಬಜಾಜ್ ಚೇತಕ್ಕು ನೋಡಿ. ಸುಜುಕಿ ಸಮ್ಮರೇ ಫುಲ್ಲು ರಿಸ್ಟೋರೇಷನ್ ಬಂದೈತೆ, ಪಿನ್ ಟು ಪಿನ್ ರಿಸ್ಟೋರೇಷನ್ಗೆ. ನೋಡಿ ಡಬಲ್ ಮೀಟ್ರ್ ಕೂರ್ಸೋಕ್ಕೆ ಮತ್ತೆ ಈ ಕೀ ತೆಗಿಬೇಕು. ಸುಮ್ಮನೆ ಈ ಕೀ ಹಾಕ್ತೋ, ಇವಾಗ ಡಬಲ್ ಮೀಟ್ರ್ ಹಾಕಕ್ಕೆ ಅದನ್ನು ತೆಗಿಬೇಕು. ನಾವು ನಾರ್ಮಲ್ ಬೋಲ್ಟ್ ಕೊಳಾಕ್ಬಿಟ್ಟಿದ್ದೋ, ಆದರೆ ಅವರು ಇವಾಗ ಆಲಂಕಿ ಇದು ಬೋಲ್ಟ್ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಹ್ಯಾಂಡ್ಲೇ ಬಿಚ್ಚಿಬಿಟ್ರು. ಏನಕ್ಕಪ್ಪ ಅಂದರೆ ಮೀಟ್ರಿಗೆ ಒಂದು ಬೋಲ್ಟ್ ಬರ್ತದೆ, ಮೀಟ್ರು ಮತ್ತು ಕೀ ಸೆಟ್ಗೆ ಸೇರಿ ಒಂದು ಬೋಲ್ಟು. ಆ ಬೋಲ್ಟ್ನ ಹಂಗೆ ಹಾಕಕ್ಕೆ ಆಯ್ತಿರಲಿಲ್ಲ, ಸಿಕ್ಕಾಬಿಟ್ಟೆ ರಿಸ್ಕ್ ಆಯ್ತಿತ್ತು, ಕೈ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅವರು ಹ್ಯಾಂಡ್ಲೇ ಬಿಚ್ಚಿಬಿಟ್ರು ಫ್ರೀಯಾಗಿ ಹಾಕೋದಕ್ಕೆ. ನೋಡಿ ನೋಡಿ, ಆ ಬೋಲ್ಟ್ ಹಾಕೋದು ತುಂಬ ಕಷ್ಟ ಐತೆ ಡಬಲ್ ಮೀಟ್ರದು. ಅದಕ್ಕೆ ಇವೆಲ್ಲ ಬಿಚ್ಚಬೇಕಾಯ್ತದೆ. ಕೀ ಒಂದನ್ನು ಬೇಕಾದ್ರೆ ನಾವೇ ಹಾಕೋಬೋದು, ಡಬಲ್ ಮೀಟ್ರ್ ಹಾಕೋಕ್ಕಾಗಲ್ಲ. ನೋಡಿ, ಡಬಲ್ ಮೀಟ್ರ್ ಫಿಟ್ ಮಾಡಾಯಿತು. ಈಗ ಹ್ಯಾಂಡ್ಲು ಬಿಚ್ಚಿದಾರಲ್ಲ, ಅದನ್ನು ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಡಬಲ್ ಮೀಟ್ರ್ ಫಿಟ್ ಮಾಡಿಸ್ಕೊಬಂದು. ಮತ್ತು ಇದ್ರ ಪ್ರೈಸ್ ಏನಾದ್ರು ನಿಮ್ಗೆ ತಿಳ್ಕೋಬೇಕು ಅಂತಿದ್ರೆ ಕಮೆಂಟಲ್ಲಿ ಪ್ರೈಸ್ ಅಂತ ಹಾಕಿ, ನಾನು ಇದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ತೀನಿ. ಮತ್ತು ಗಾಡಿ ನೋಡಿ, ಈಗ ರನ್ನಿಂಗ್ ಮಾಡಿ ತೋರಿಸ್ತೀವಿ ಮೀಟ್ರ್ ಎಷ್ಟು ಚೆನ್ನಾಗಿ ಓಡ್ತೈತೆ ಅಂತ. ನೋಡಿ, ಡಬಲ್ ಮೀಟ್ರ್ ಹೆಂಗೆ ವರ್ಕ್ ಆಗ್ತಾಯಿದೆ ಅಂತ. ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಆರ್ ಪಿ ಎಮ್ ಮೀಟ್ರ್ ಓಡ್ತಾ ಇಲ್ವಲ್ಲ ಏನಕ್ಕೆ ಅಂತ. ಆರ್ ಪಿ ಎಮ್ ಮೀಟ್ರು ಓಡೋ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಏನಕ್ಕೆ ಅಂದರೆ ಅದು ಇಂಜಿನ್ ಕೇಸ್ ಎಲ್ಲ ಲೇತ್ ವರ್ಕ್ ಹಾಕಬೇಕು. ಇಂಜಿನ್ ಕೇಸ್ ಎಲ್ಲ ಲೇತ್ ವರ್ಕ್ ಮಾಡಿದ್ಮೇಲೆ ಆರ್ ಪಿ ಎಮ್ ಮೀಟ್ರು ವೈರ್ ಕನೆಕ್ಷನ್ ಕೊಡೋಕ್ಕಾಗೋದು. ಅದಕ್ಕೆ ಸ್ಪೀಡೋಮೀಟ್ರ್ ರನ್ನಿಂಗ್ ಇರಲಿ ಅಂದ್ಬಿಟ್ಟು ಫಿಟ್ ಮಾಡಿಸ್ಕೊಬಂದು, ನೆಕ್ಸ್ಟು ಆರ್ ಪಿ ಎಮ್ ಮೀಟ್ರು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ? ಅಲ್ಲಿವರೆಗೂ